ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀನಿವಾಸವನ್ನ ಕಣಕ್ಕಿಳಿಸಿದಂತಹ ನಮ್ಮ ಮುಖಂಡಗಳು ಸಿದ್ದರಾಮಯ್ಯವರು, ಡಿ.ಕೆ. ಶಿವಕುಮಾರ್ ಅವರು, ಎಲ್ಲ ನಮ್ಮ ನಾಯಕರು ಕೂಡ ಆ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ನನಗೆ ಸಹಕಾರ ಕೊಟ್ಟಂತ ಅತಿ ಹೆಚ್ಚಿಗೆ ಮಾಲೂರು ತಾಲೂಕಲ್ಲಿ ಎಲ್ಲ ಬುದ್ಧಿವಂತರು, ವಿದ್ಯಾವಂತರು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಶ್ರೀನಿವಾಸ್ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ MLC ಆಗಿ ಆಯ್ಕೆಯಾಗಿರೋದಕ್ಕೆ ನನ್ನ ಮೊದಲಿಗೆ ಎಲ್ಲ ನನ್ನ ತಾಲೂಕಿನ ಜನತೆಗೆ ಮತ್ತು ವಿಶೇಷವಾಗಿ ಈ 527 ಜನ ಏನು ವಿದ್ಯಾವಂತರು, ಬುದ್ಧಿವಂತರು ವೋಟರ್ಸ್ ಇದ್ರು ಅವ್ರು ನಂಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ಮತ್ತೆ ನನ್ನ ಪಕ್ಷದ ಮುಖಂಡರಿಗೂ ಎಲ್ಲ ನನ್ನ ಮುಖಂಡರು ಸಹಕಾರ ಕೊಟ್ಟಂತವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಕೂಡ ಹೇಳಬೇಕು. ನಾನು ಮೊದಲೇ ಹೇಳ್ತಾ ಇದ್ದೆ, ಶ್ರೀನಿವಾಸ್ ಅವರು ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ. ಕೌಂಟಿಂಗ್ ವರೆಗೂ ಕಾಯೋದ್ ಬೇಡ, ಗೆದ್ದೇ ಗೆಲ್ತಾರೆ ಅಂತ. ಕಾರಣ ಏನಂದ್ರೆ ಅವ್ರ ಮನೆ ಇತಿಹಾಸ ಇತ್ತು. ಎ. ಕೃಷ್ಣಪ್ಪನವರು, ಅವ್ರ ಎಳೆಯಂದರು, ಅವ್ರ ಶ್ರೀಮತಿಯವರು, ಪೂರ್ಣಿಮಾ ಅವರು ಅವ್ರ MLA ಆಗಿ ಕೆಲಸ ಮಾಡಿದಂತಹದ್ದು. ಅವ್ರು ತುಂಬಾ ಇತಿಹಾಸ ಉಳ್ಳಂತ ಮನೆ. ಅದರಿಂದ ಆ ಗೌರವನ್ನ ಜನ ಕಾಪಾಡ್ತಾರೆ, ಉಳಿಸ್ತಾರೆ ಅನ್ನೋ ನಂಬಿಕೆ ಇಟ್ಟು ಅದರಿಂದ ನಾ ಹೇಳ್ತಾ ಇದ್ದೀನಿ. ನಾನು ಅದೇ ರೀತಿ ಇವತ್ತು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೆ ನನಗೆ ತುಂಬಾ ಸಹಕಾರ ಕೊಟ್ಟಂತದ್ದು ಎಲ್ಲ ಪದವೀಧರ ವೋಟರ್ಸ್, ಶಿಕ್ಷಕರು ತುಂಬಾ ಸಹಕಾರ ಕೊಟ್ಟರು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳು ಹೇಳೋ ಜೊತೆಗೆ ನನಗೆ ಸುಮಾರು ಜನ ಅಧಿಕಾರಿಗಳು ಸರ್ಕಾರ ನನ್ನ ಪರವಾಗಿ, ಅಭ್ಯರ್ಥಿ ಪರವಾಗಿ ಗೌರವನ ಉಳಿಸೋದಕ್ಕೆ ಸಹಕಾರ ಕೊಟ್ಟರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ಅಂತ ಒಳ್ಳೆ ಸೋದೆನ ಇವತ್ತು ಕಾರಣಾಂತರ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಸೋತಿರ್ಬೋದು, ಅದು ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಮಾಲೂರು ತಾಲೂಕು ವಿಷಯಕ್ಕೆ ಬಂದಾಗ ಅದರಲ್ಲೂ ಕೂಡ ನನ್ನ ತಾಲೂಕಿನ ಜನತೆ ತುಂಬಾ ಗೌರವನ ಕಾಪಾಡಿದ್ದಾರೆ ನನಗೆ.